ಮಕ್ಕಳೇ ಹಾಗೆ, ಭಯ ಹೆದರಿಕೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಎಷ್ಟೇ ಅಪಾಯ ಇದ್ರೂ ಅದನ್ನ ಲೆಕ್ಕಿಸದೆ ಅನ್ಕೊಂಡಿದ್ದನ್ನ ಸಾಧಿಸೋ ಪುಟಾಣಿಗಳು ನಮ್ಮಲ್ಲಿ ಇದ್ದಾರೆ. ಇಂಥ ಒಬ್ಬ ಕರಾಟೆ ಕಿಡ್ ಅನ್ನ ಈಗ ಭೇಟಿ ಮಾಡೋಣ ಬನ್ನಿ. ಬೆಂಗಳೂರಿನ ನಿಖಿಲ್ 5ನೇ ಕ್ಲಾಸ್ ಸ್ಟೂಡೆಂಟ್. ಈ ನಿಖಿಲ್ಗೆ ಕರಾಟೆ ಕಲೆ ಕರಗತ. ಮಾರ್ಬಲ್, ಗ್ರೆನೇಟ್, ಬ್ರಿಕ್ ಗಳನ್ನ ಬ್ರೇಕ್ ಮಾಡೋ ರಿಸ್ಕ್ ಅಂದ್ರೆ ನಿಖಿಲ್ಗೆ ರಸ್ಕ್ ತಿಂದಂಗೆ. ಹೆಂಚುಗಳು, ಟ್ಯೂಬ್ಲೈಟ್ ಗಳನ್ನ ಮೈಕೈಗೆ ಡಬ್ ಡಬ್ ಅಂತ ಹೊಡ್ಸ್ಕೋತಾನೆ. 9 ವರ್ಷದವನಾಗಿದ್ದಾಗಲೇ 5 ಮಾರ್ಬಲ್ ಮತ್ತು ಗ್ರೆನೇಟ್ ಬ್ರೇಕ್ ಮಾಡಿದ ದೇಶದ ಮೊದಲ ಕನ್ನಡಿಗ. ಆಗ 12 ವರ್ಷ ಕಂಪ್ಲೀಟ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಲಿಮ್ಕಾ ದಾಖಲೆ ಪುಸ್ತಕದಲ್ಲಿ ಇವನ ಹೆಸರು ಸೇರ್ಲಿಲ್ವಂತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಬಾಷ್ ಇಂಡಿಯಾ. ಸ್ನೇಹಿತರೆ, ಇವತ್ತು ನಮ್ಮ ಶೋಗೆ ಒಬ್ಬ ಪುಟ್ಟ ಪ್ರತಿಭೆ ಬಂದಿದ್ದಾನೆ. ಅವನ ಹೆಸರು ನಿಖಿಲ್ ಅಂತ. ಕೇವಲ 10 ವರ್ಷ ಅವನಿಗೆ. ಅವನ ಈ ಚೋಟುದ್ದ ಹುಡುಗನ ಮಾರುದ್ದ ಸಾಧನೆ ಕೇಳ್ಬಿಟ್ರೆ ನೀವು ಆಶ್ಚರ್ಯ ಪಡ್ತೀರಾ. ಇಲ್ಲಿ ನೋಡ್ತಾ ಇದ್ರಲ್ಲ, ಮಾರ್ಬಲ್ಗಳು ಒಂದಾದ್ಮೇಲೆ ಒಂದು ಜೋಡಿಸಿಟ್ಟಿದ್ದಾರೆ. ಇದನ್ನ ಒಬ್ಬ 10 ವರ್ಷದ ಬಾಲಕ ಬ್ರೇಕ್ ಮಾಡ್ತಾನೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು, ಯಾಕಂದ್ರೆ ಇದನ್ನ ಇನ್ ಸ್ವಲ್ಪ ಹೊತ್ತಲ್ಲೇ ನೀವೇ ನೋಡ್ತೀರಾ. ಅಷ್ಟೇ ಅಲ್ಲ, ನಿಖಿಲ್ 9ನೇ ವರ್ಷದವನಿದ್ದಾಗೇನೆ ಆಗ್ಲೇ ಅವನು ದೊಡ್ಡ ಸಾಧನೆನ ಮಾಡಿದ್ದಾನೆ. 5 ಮಾರ್ಬಲ್ಸು ಗ್ರಾನೈಟ್ನೆಲ್ಲ ಬ್ರೇಕ್ ಮಾಡಿದ್ದಾನೆ. ಹಾಗೆ ಬ್ರೇಕ್ ಮಾಡಿದ ಮೊದಲ ಕನ್ನಡದ ಹುಡುಗ ಅವನು. ಸೊ ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತಂದಂತ ಒಂದು ಗೌರವ ಸಲ್ಬೇಕು ಅವನಿಗೆ. ಸೊ ಬನ್ನಿ ಅವನನ್ನ ಫಸ್ಟ್ ಮಾತಾಡ್ಸೋಣ. ಹೆಲೋ ನಿಖಿಲ್. ಹಾಯ್, ಹೇಗಿದ್ಯಪ್ಪ? ಚೆನ್ನಾಗಿದೀಯಾ? ನಿಜವಾಗ್ಲೂ ಚೋಟುದ್ದ ಇದೆಯಾ? ಇಷ್ಟೊಂದು ಶಕ್ತಿ ಇದೆ ನಿನ್ನಲ್ಲಿ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಸೊ ಯಾವಾಗಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನಾನು 3 ಇಯರ್ಸ್ ಇರುವಾಗಿಂದ. 3 ಇಯರ್ಸ್ ಇಂದ. ಹಾಗೆ ನಾನು ಕೇಳ್ದೆ ನೀನು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಹೋಗ್ತಿದ್ಯಾ ಅಂತ, ನಿಜಾನಾ? ಹಾ, ಆಗ್ಲೇ ಹೇಳ್ದಂಗೆ ಇವರು ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಹೋಗ್ಲಿಕ್ಕೆ 12 ಇಯರ್ಸ್ ಇಸ್ ದ ಮಿನಿಮಮ್ ಏಜ್. ಸೊ ಇವರು ಇನ್ನ 10 ವರ್ಷ. ಸೊ ಇನ್ನೆರಡು ವರ್ಷದಲ್ಲಿ ಹಿ ವಿಲ್ ಗೋ ಟು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಹಾಗೆ ಸೊ ನಿಖಿಲ್, ಇವತ್ತು ನಮ್ಮ ಶೋ ಅಲ್ಲಿ ಯಾವ ಒಂದು ಸಾಧನೆನ ಸಾಹಸನ ನಮ್ಗೆ ತೋರಿಸ್ಬೇಕಂತಿದ್ಯಾ? ಗ್ರಾನೈಟ್ಸ್ ಬ್ರೇಕ್ ಮಾಡ್ತಾ ಇದ್ದೀನಿ, ಆಮೇಲೆ ಹೆಂಚು ಬ್ರೇಕ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಬ್ರೇಕ್ ಮಾಡ್ತೀಯಾ? ಸೊ ನನ್ಗಂತೂ ನೋಡ್ಬೇಕನ್ಸ್ತಿದೆ ನೀನ್ ಯಾವ ರೀತಿ ಬ್ರೇಕ್ ಮಾಡ್ತೀಯ ಅಂತ. ಸೊ ರೆಡಿನಾ? Okay then, come on, go ahead. ಬಿಡಿ, ಯಾಕೆ ಸುಮ್ನೆ. ಈಗಾಗ್ಲೇ ನೀವು ನಿಖಿಲ್ ಅವರ ಒಂದು ದೊಡ್ಡ ಸಾಹಸನ ನೋಡಿದ್ರ, ಮಾರ್ಬಲ್ ಬ್ರೇಕ್ ಮಾಡಿರೋದು. ಈಗ ಈ ಸೆಟ್ ಆಫ್ ಟೈಲ್ಸ್ ನ ಬ್ರೇಕ್ ಮಾಡ್ಬೇಕಂತಿದ್ದಾನೆ. ಸೊ ನಿಖಿಲ್, ರೆಡಿನಾ? ರೆಡಿ. ಇನ್ನೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ಯಾ? ಆಲ್ ದಿ ಬೆಸ್ಟ್, ಗೋ ಫಾರ್ ಇಟ್. ಫ್ರೆಂಡ್ಸ್, ನೀವೀಗಾಗ್ಲೇ ನಿಖಿಲ್ ಅವನ 2 ಸಾಧನೆಗಳನ್ನ ನೋಡಿದ್ರ, ಮಾರ್ಬಲ್ ಬ್ರೇಕಿಂಗ್ ಅಂಡ್ ಟೈಲ್ಸ್ ಬ್ರೇಕಿಂಗ್. ಈಗ ನೋಡಿ, ಟ್ಯೂಬ್ ಲೈಟ್ ಇಂದ ಹೊಡ್ಸ್ಕೊಂತಾನೆ ಬಾಡಿಗೆ. ಸೊ ಟ್ಯೂಬ್ ಲೈಟ್ ಬ್ರೇಕಿಂಗ್ ಕೂಡ ಮಾಡ್ತಾನೆ. ಸೊ ರೆಡಿನಾ ನಿಖಿಲ್? ರೆಡಿ. ಭಯ ಆಗ್ತಿಲ್ವಾ? ಇಲ್ಲ. ಓಕೆ ದೆನ್, ನನ್ಗೆ ಭಯ ಆಗ್ತಾ ಇದೆ. ಓಕೆ ದೆನ್, ಗೋ ಫಾರ್ ಇಟ್.
ಅಲ್ಲ, ನಮ್ಮ ಚೋಟುದ್ದ ಹುಡುಗನ ಸಾಧನೆ ಫಸ್ಟ್ ಮಾರ್ಬಲ್ ಬ್ರೇಕ್ ಮಾಡ್ದ, ಆಮೇಲೆ ಟೈಲ್ಸ್ ನ, ಆಮೇಲೆ ಟ್ಯೂಬ್ ಲೈಟ್ಸ್ ನ. ಸೊ ಹೇಗನ್ಸ್ತು ಎಷ್ಟೆಲ್ಲ ಸಾಹಸ ಮಾಡಿ? ಭಯ ಆಯ್ತಾ ಅಥವಾ ಟೆನ್ಷನ್ ಆಯ್ತಾ? ತುಂಬಾ ವೀಕ್ ಅನ್ಸ್ತೀಯಾ ಒಂದೊಂದ್ಸರಿ? ಇಟ್ ಈಸ್ ವೆರಿ ಈಸಿ. ವೆರಿ ಈಸಿ. ವಾವ್, ನೋಡಿದ್ರಾ? ಇದು ಒಬ್ಬ ಸಾಧಕನ ಲಕ್ಷಣ. ವೆರಿ ಈಸಿ, ಎಷ್ಟೇ ಕಷ್ಟದ ಕೆಲಸ ಇರಲಿ ವೆರಿ ಈಸಿ. ಸೊ ನಿಖಿಲ್, ನಿನ್ನ ಈ ಸಾಧನೆಗೆ ನಮ್ಮ ನೆನಪಿನ ಕಾಣಿಕೆ. ಕೀಪ್ ಗೋಯಿಂಗ್, ಆಲ್ ದಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಥ್ಯಾಂಕ್ ಯು. ಕರಾಟೆಯಲ್ಲಿ ಅನೇಕ ಪುರಸ್ಕಾರಗಳನ್ನ ಪಡೆದಿರೋ ಈ ಕರಾಟೆ ಕಿಡ್ಗೆ ಗುಡ್ ಲಕ್ ಹೇಳೋಣ. ಶಬಾಷ್ ನಿಖಿಲ್, ಶಬಾಷ್ ಇಂಡಿಯಾ.